ಜನ್ರೇಷನ್ ನೋಡಿದಾಗ ಲವ್, ಬ್ರೇಕಪ್ಪು, ಸಿಚುವೇಶನ್ಶಿಪ್ಪು ಎಲ್ಲ ನೋಡಿರ್ತೀರ, ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಬಟ್ ಈ ಥರದ ಒಂದು ಕಥೆಯನ್ನು ಒಳಗೊಂಡಂಥ ಒಂದು ಸಿನಿಮಾ 26 ವರ್ಷಗಳ ಹಿಂದೆಯೇ ಬಂದಿತ್ತು ಅಂದರೆ ನೀವು ನಂಬ್ತೀರಾ? ಹಾಯ್ ಎಲ್ಲರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಕ್ಚುಲಿ ನಾನು ಇವತ್ತು ಹೇಳಕ್ಕೆ ಹೊರಟಿರೋದು ನಮ್ಮ ಶಿವಣ್ಣ ಅವರು ಮತ್ತು ಅಭಿಸಾರಿಕೆ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ವಿ ಮನೋಹರ್ ಅವರು ನಿರ್ದೇಶನ ಮಾಡಿದ್ರು. ನಮಗೆಲ್ಲ ಅವರು ಮ್ಯೂಸಿಕ್ ಡೈರೆಕ್ಟ್ರಾಗಿ ಗೊತ್ತು, ಬಟ್ ಅವರು ನಿರ್ದೇಶನ ಮಾಡಿದ್ರು. 3 ಸಿನಿಮಾವನ್ನು ಡೈರೆಕ್ಷನ್ ಕೂಡ ಮಾಡಿದ್ರು. ನಿರ್ದೇಶಕರು ಆಗಬೇಕು ಅಂದ್ಕೊಂಡೇ ಚಿತ್ರರಂಗಕ್ಕೆ ಬಂದಿದ್ದು, ಬಟ್ ಅವರು ಸಂಗೀತ ನಿರ್ದೇಶಕರಾಗಿ ಬ್ಯುಸಿ ಆಗಿಬಿಟ್ರು. ಅವರು ನಿರ್ದೇಶನ ಮಾಡಿರೋ 2ನೇ ಸಿನಿಮಾ ಇಂದ್ರಧನುಷ್. ಈ ಸಿನಿಮಾದ ಕುರಿತಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026, 2027 ಇನ್ನೇನೇ ಜನ್ರೇಷನ್ ಬರಲಿ, ಈಗ ಜಂಜಿ ಕಿಡ್ಸ್ ಅಂತೀವಿ, ಜಂಜಿ ಅಲ್ಫಾ ಅಂತ ಹೇಳ್ತೀವಿ. ಈಗ ಲವ್, ಬ್ರೇಕಪ್ಪು, ಸಿಚುವೇಶನ್ಶಿಪ್ಪು ಇವೆಲ್ಲ ಕಾಮನ್ನು. ಇನ್ಫ್ಯಾಕ್ಟ್ ಮುಂಗಾರು ಮಳೆ 2 ಈ ಸಿನಿಮಾದಲ್ಲೂ ಕೂಡ ನಾಯಕನಿಗೆ ಬೋರ್ ಆಗಿಬಿಡುತ್ತೆ. ಪ್ರೀತಮ್ಗೆ ಬೋರ್ ಆಗಿದ ತಕ್ಷಣ ಬಿಟ್ಟು ಹೋಗೋದು, ಇನ್ನೊಬ್ಬನ ಲವ್ ಮಾಡೋದು, ಈ ಥರ ಕತೆ. ಬಟ್ 2000ನೇ ಇಸ್ವಿಯಲ್ಲೇ ಅಂದರೆ ಇದು ಹುಡುಗರ ಕಥೆ ಆಯಿತು. ಬಟ್ ಹುಡುಗಿಯರಲ್ಲೂ ಕೂಡ ಲವ್, ಬ್ರೇಕಪ್ಪು, ಇವನು ಇಷ್ಟ ಆದರೆ ಇನ್ನೊಬ್ಬನು, ಇವನು ಇಷ್ಟ ಆಗಲಿ ಇನ್ನೊಬ್ಬ, ಈ ಥರದ್ದು ಒಂದು ಕಥೆಯನ್ನು ಒಳಗೊಂಡಂಥ ಸಿನಿಮಾನೇ ಇಂದ್ರಧನುಷ್. ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿದ್ದು 2000ನೇ ಇಸ್ವಿ ಮಾರ್ಚ್ 31ನೇ ತಾರೀಕು. ಈ ಸಿನಿಮಾ ಇಡೀ ರಾಜ್ಯಾದ್ಯಂತ ಅಂದರೆ ಅವತ್ತಿನ ಪ್ರಮುಖ ರೀಲ್ ಇದ್ದಿದ್ದ ಕಾಲ ಆಗಿರೋದ್ರಿಂದ ಒಂದಿಷ್ಟು ಮೇನ್ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ಗಳಿಕೆ ಕಾಣಲಿಲ್ಲ, ಫ್ಲಾಪ್ ಆಯಿತು. ಇದ್ರ ಬಗ್ಗೆ ನಿರ್ದೇಶಕರಾದ ವಿ ಮನೋಹರ್ ಅವರು ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಮಾತಾಡಿದ್ದಾರೆ. ಇಂದ್ರಧನುಷ್ ಸಿನಿಮಾ ಯಾಕೆ ಸೋಲ್ತು, ಇಂದ್ರಧನುಷ್ ಸಿನಿಮಾದ ಕತೆ ಏನು ಅಂತಂದು ಹೇಳ್ಬಿಟ್ಟು ಕೂಡ ನಾನು ಇವಾಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಿತ್ರದ ನಾಯಕ ಹರಿ ಮತ್ತು ಯವನಿಕಾ, ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲನೇ ನಾಯಕಿ ಬಂದು ಯವನಿಕಾ, ಅವನು ಶಿಲ್ಪಿ. ಅವರಿಬ್ಬರ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ. ಇಂಟ್ರೋಲ್ ಬ್ಲಾಕಲ್ಲಿ ಗೊತ್ತಾಗುತ್ತೆ ಅವಳೇ ವಿಲ್ಲನ್ನು ಅಂತ. ಇನ್ನೊಬ್ಬನ್ನ ಲವ್ ಮಾಡ್ತಿರ್ತಾಳೆ, ಇನ್ನೊಬ್ಬನ ಜೊತೆ ಅಟ್ಯಾಚ್ ಆಗಿರ್ತಾಳೆ. ಇವ್ನು ನೋಡಿ ಸಿಟ್ಟು ಬರುತ್ತೆ. ಇಂಟ್ರೋಲ್ ಬ್ಲಾಕ್ಲ ಸತ್ತೋಗ್ಬಿಡ್ತಾಳೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅಂದರೆ ಅದಕ್ಕಿಂತ ಮುಂಚೆ 2ನೇ ನಾಯಕಿ ಬಂದು ಅಟ್ಯಾಕ್ ಮಾಡ್ತಿರ್ತಾಳೆ. ಜೆಸ್ಸಿ ಅನ್ನೋಳು 2ನೇ ಆಯ್ಕೆಯ ಹೆಸರು. ಸೊ ನಾವು ಫಸ್ಟ್ ಸಿನಿಮಾ ನೋಡಬೇಕಾದ್ರೆ ಏನನ್ಸುತ್ತೆ, ಎಷ್ಟು ಮುದ್ದಾಗಿದೆ ಜೋಡಿ, ಇವಳು ಯಾಕೆ ಅಟ್ಯಾಕ್ ಮಾಡ್ತಿದ್ದಾಳೆ, ಎಂಥ ಒಳ್ಳೆ ಹುಡುಗಿ ಅನಿಸುತ್ತೆ. ಬಟ್ ಇಂಟ್ರೋಲ್ ಆದಮೇಲೆ ಗೊತ್ತಾಗುತ್ತೆ ಇವಳೇ ವಿಲ್ಲನು ಅಂತ. ಯಾರನ್ನ ನಾವು ವಿಲ್ಲನ್ ಅಂತ ಅಂದ್ಕೊಟ್ಟಿರ್ತೇವೆ 2ನೇ ನಾಯಕಿ ಜೆಸ್ಸಿ, ಅವಳೇ ಒಳ್ಳೆಯವಳು ಅಂತ ಅನಿಸ್ಬಿಡತ್ತೆ. ಸೊ ಈ ಥರದೊಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್. ರಮೇಶ್ ಅನ್ನೋರು ಈ ಚಿತ್ರದ ಕತೆ ಬರೆದಿದ್ದಾರೆ. ಆ ಸಿನಿಮಾದಲ್ಲಿ ಒಂದು ಕಾಮಿಡಿ ರೋಲ್ ಬರುತ್ತೆ, ಇಬ್ಬರ ಕಾಮಿಡಿ ರೋಲು. ಅದರಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಆನಂತರ ನಮ್ಮ ಲೂಸ್ ಮಾದ ಯೋಗಿ ಅವರ ಯಕ್ಷ ಅನ್ನೋ ಸಿನಿಮಾನೂ ಕೂಡ ನಿರ್ದೇಶನ ಮಾಡಿದರು ರಮೇಶ್ ಅವರು. ಈ ಸಿನಿಮಾದಲ್ಲಿ ಅವ್ರ ಕಥೆಯೂ ಕೂಡ ಬರೆದ್ರು. ಚಿತ್ರಕಥೆ, ಸಂಭಾಷಣೆ, ಹಾಡು, ಸಂಗೀತ ಎಲ್ಲವನ್ನೂ ಮಾಡಿದ್ದು, ನಿರ್ದೇಶನ ಮಾಡಿದ್ದು ಕೂಡ ವಿ ಮನೋಹರ್ ಅವರೇ. ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈಗಿನ ಒಂದು ಜಂಜಿ ಕಿಡ್ಸ್ಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ನಿಜ ಹೇಳ್ತೀನಿ, ನಾನು ಈ ಸಿನಿಮಾ ಓಡಿದೆ ಅಂದ್ಕೊಂಡೆ, ಬಟ್ ಈ ಸಿನಿಮಾ ಓಡಲಿಲ್ಲ. ನಾನು ಥಿಯೇಟ್ರಲ್ಲಿ ನೋಡೋಕ್ಕಾಗಿರಲಿಲ್ಲ ಈ ಸಿನಿಮಾನ. ಉದಯ್ ಟಿ ವಿಯಲ್ಲಿ ನೋಡಿದ್ದೆ. ಅದಾನಂತರ ಈಗ ಉದಯ್ ಮೂವೀಸಲ್ಲಿ ಹಾಕ್ತಿರ್ತಾರೆ, ಯೂಟ್ಯೂಬಲ್ಲೂ ಕೂಡ ಅವೈಲೇಬಲ್ ಇದೆ ಈ ಸಿನಿಮಾನ, ನೀವು ನೋಡ್ಬೋದು. ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಸ್ವತಃ ವಿ ಮನೋಹರ್ ಅವ್ರಿಗೆ ಎಷ್ಟೋ ಜನ ಹೋಗಿ ಕೇಳಿದಾರಂತೆ ಈ ಸಿನಿಮಾ ಹಿಟ್ಟಾ ಅಂತ ಕೇಳಿದ್ರೆ, ಪಾಪ ಅವರು ಇಲ್ಲ ಈ ಸಿನಿಮಾ ಅವರೇಜ್ ಹಿಟ್ ಆಯಿತು ಅಂತ ಹೇಳ್ತಾರೆ. ಬಟ್ ಒಂದೊಳ್ಳೆ ಹಿಟ್ ಆಗಬೇಕಂತಂತೆ ಸಿನಿಮಾ. ಹಾಡುಗಳು ಅಷ್ಟೇ, ಒಂದಕ್ಕಿಂತ ಒಂದು ಹಾಡು. ಅಣ್ಣವ್ರ ಹಾಡು ಹೇಳಿದ್ದಾರೆ, ಯಾರ ಕನಸಲ್ಲ ಯಾರ ಕಥೆಯಲ್ಲ ಆಸೆಯ ಮಣಿ ಪೋಣಿಸಿ ನಾನ. ಆಮೇಲೆ ಮೊದಲೇ ಹಾಡು ಅಷ್ಟೇ 8 ಹಾಡುಗಳಿದ್ದಾವೆ. 8ಕ್ಕೆ 8 ಹಾಡು ಸೂಪರ್ ಹಿಟ್. ಚಂದವು ಚಂದವು ಚಂದ. ಗುರುಕಿರಣ್ ಅವರು, ಚಾರುಲತಾ ಅವರು ಆ ಹಾಡುಗಳಲ್ಲಿ ಕಾಣಿಸ್ಕೊಳ್ತಾರೆ. ಒಂದೊಳ್ಳೆ ಸೂಪರ್, ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾ ಅಂದರೆ ಓ ಮಲ್ಲಿಗೆ ಸಿನಿಮಾ ಮಾಡಿ ಆದಮೇಲೆ ಇಂಡಸ್ಟ್ರಿನ ನಿರ್ದೇಶಕರಾಗಿ ನಮ್ಮ ವಿ ಮನೋಹರನ್ನ ಒಪ್ಕೊಳ್ಳಿಲ್ಲವಂತೆ. ಅವರೇ ಎಷ್ಟೋ ಸಾರಿ ಹೇಳಿದ್ದಾರೆ. ಯಾಕೆಂದರೆ ಅವರು ಮ್ಯೂಸಿಕ್ ಡೈರೆಕ್ಟ್ರಾಗಿ ಬ್ಯುಸಿ ಆಗಿಬಿಟ್ರು. ಸಾಲು ಜಗ್ಗೇಶ್ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ಮಾಡ್ಕೊತ ಅವರು ಬ್ಯುಸಿ ಆಗಿಬಿಟ್ರು. ಆ ಟೈಮ್ನಲ್ಲಿ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ರಮೇಶನವ್ರ ಕತೆ ಹೇಳಿದ್ರು. ಶೈಲೇಂದ್ರ ಬಾಬು ಅಂತೇಳಿ ಅವರ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು. ಶಿವಣ್ಣ ಅವ್ರಿಗೆ ಕತೆ ಹೇಳಿದಾಗ ಶಿವಣ್ಣ ಅವ್ರಿಗೆ ಇಷ್ಟ ಆಯಿತು, ಅಭಿಸಾರಿಕೆ ಅಂತೇಳಿ. ಮುಂದೆ ಅವರ ಆತ್ಮಹತ್ಯೆನೂ ಕೂಡ ಮಾಡಿಕೊಂಡ್ರು ಸಿನಿಮಾ ರಿಲೀಸ್ ಆಗಿ 1-2 ವರ್ಷ ಆದಮೇಲೆ. ಈ ಸಿನಿಮಾ ಕತೆ ಎಲ್ಲ ಕೇಳಿದಾಗ ಶಿವಣ್ಣ ಅವರು ಕೂಡ ತುಂಬ ಒಪ್ಕೊಂಡು, ಟೈಟ್ಲು ಕೂಡ ತುಂಬ ಚೆನ್ನಾಗಿದೆ ಇಂದ್ರಧನುಷ್. ಕಥೆನೂ ಕೂಡ ತುಂಬ ಚೆನ್ನಾಗಿದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಅಂದರೆ ಒಂದು ಹಾಡಲ್ಲೂ ಕೂಡ ಒಂದು ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಆ ಅಣೆಕಟ್ಟು ಕಟ್ಟಿರೋದು ವಿಶ್ವೇಶ್ವರಯ್ಯ. ಇದು ರಿಯಲಾಗಿ ಆ ಡ್ಯಾಮಲ್ಲೇ ಹೋಗ್ಬಿಟ್ಟು ಶೂಟ್ ಮಾಡಿದ್ರಂತೆ ಆ ಸಿನಿಮಾ.
ಆ ಸಿನಿಮಾದ ಚಿತ್ರೀಕರಣ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರು. ಈ ಕಡೆ ಹೊನ್ನಾವರ, ಕಾರ್ಕಳ, ಉಡುಪಿ, ಅಲ್ಲಿಯ ಒಂದು ಮಂಗಳೂರು, ಆ ಸಮುದ್ರ, ಅದು ತುಂಬ ಚೆನ್ನಾಗಿದೆ. ಆ ಸಮುದ್ರ ದಂಡೆಯಲ್ಲಿ ಹೋಗೋದು, ಆ ಹಡಗಲ್ಲಿ ಹೋಗೋದು, ಹಾಡು ಅದು ತುಂಬ ತುಂಬ ಸೂಪರಾಗಿದೆ. ಒಂದಕ್ಕಿಂತ ಒಂದು ಸೂಪರ್ ಹಾಡುಗಳು. ಸೊ ಈ ಕಥೆಯೆಲ್ಲ ಕೇಳ್ಬಿಟ್ಟು ಕತೆ ಚಿತ್ರೀಕರಣ ಎಲ್ಲ ಆದಾಗ ಈ ಸಿನಿಮಾ ರಿಲೀಸ್ ಪ್ಲಾನಿಂಗ್ ಬಂತಂತೆ. ಅಂದರೆ 2000 ಇಸ್ವಿ, ಮಿಲೇನಿಯಮ್ ಈ ಹಾಡಲ್ಲೂ ಕೂಡ ಇದೆ. ಮಿಲೇನಿಯಮ್, Y2K ಮಿಲೇನಿಯಮ್. ನಾ ಹಾಡು ಕೇಳಿದಾಗಲೇ Y2K ಅಂದರೆ Y2K ಅಂತಲೂ ಕೂಡ ಒಂದು ಸಿನಿಮಾ ಬಂತು. ಅದ್ರ ಬಗ್ಗೆ ಇನ್ನೊಂದು ಸರಿ ವಿಡಿಯೋ ಮಾಡ್ತೀನಿ. Y2K ಅಂತ ಆ ಟೈಮ್ನಲ್ಲಿ ತುಂಬ ಮಿಲೇನಿಯಮ್, Y2K 2000 ಇಸ್ವಿ ಒಂದು ರೇಂಜ್ ಒಂದು ನಾನು ಇನ್ನೂ ಚಿಕ್ಕವನು ನಾನು. ಆ ಟೈಮ್ನಲ್ಲೆಲ್ಲ ಇದೇ ಇತ್ತು. ಶಿವಣ್ಣ ಮತ್ತು ಉಪೇಂದ್ರ ಅವ್ರು ಆ್ಯಕ್ಟ್ ಮಾಡಿದ್ರು. ಪ್ರೀತಿ ಸಿನಿಮಾ ಸೂಪರ್ ಡೂಪರಾಗಿ ಸಿನಿಮಾಗಳಲ್ಲಿ ರನ್ ಆಗ್ತಾಯಿತ್ತು, ಹಿಟ್ ಆಗ್ತಾಯಿತ್ತು. ಅದಾದ ನಂತರ ಅವರು ದೇವರ ಮಗ ಅಂಬರೀಷ್ ಅಣ್ಣವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು. ಅದು ಒಂದು ಲೆವೆಲಲ್ಲಿ ಹಿಟ್ ಆಯಿತು ಸಿನಿಮಾ. ಅದನಂತರ ಬರಗೂರು ರಾಮಚಂದ್ರಪ್ಪ ಅವರು ನಿರ್ದೇಶನ ಮಾಡಿರೋ ಹಗಲು ವೇಷ ಈ ಸಿನಿಮಾನು ಕೂಡ ರಿಲೀಸ್ ಆಗಿತ್ತು. ಅಂದರೆ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ಬರೀ 3 ತಿಂಗಳಲ್ಲಿ ಶಿವಣ್ಣನ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಗಳು. ಈ ಟೈಮ್ನಲ್ಲೇ ಇಂದ್ರಧನುಷ್ ಚಿತ್ರದ ನಿರ್ಮಾಪಕರು ಶೈಲೇಂದ್ರ ಬಾಬು ಅವರು ತಮ್ಮ ಇಂದ್ರಧನುಷ್ ಚಿತ್ರವನ್ನು ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಟ್ರಂತೆ. ಥಿಯೇಟರ್ ಸೆಟಪ್ ಎಲ್ಲ ಆಗೋಗ್ಬಿಟ್ಟಿದೆ ಅಂದಾಗ ಶಿವಣ್ಣ ಅವರೇ ಫೋನ್ ಮಾಡಿ ಕೇಳಿದ್ರಂತೆ, ಇಲ್ಲ ಇವಾಗ ರಿಲೀಸ್ ಮಾಡಬೇಡಿ, ಬ್ಯಾಕ್ ಟು ಬ್ಯಾಕ್ ನನ್ನ ಸಿನಿಮಾಗಳು ಓಡ್ತಾಯಿದೆ, ಮತ್ತು ಈಗ ಬೇಕಾ ಅಂತ ಹೇಳಿದಾಗ, ಇಲ್ಲ ಶಿವಣ್ಣ ಈಗ ಆಲ್ರೆಡಿ ಅರೇಂಜ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿಬಿಡ್ತೀವಿ ಅಂತ ರಿಲೀಸ್ ಮಾಡಿಬಿಟ್ರಂತೆ ಸಿನಿಮಾನ. ಅಂದರೆ ಆ ಟೈಮ್ನಲ್ಲಿ ರಿಲೀಸ್ ಇದ್ದ ಕಾಲ ಮೇನ್ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಬಟ್ ಜನನೇ ಬರಲಿಲ್ವಂತೆ ಈ ಸಿನಿಮಾಗೆ. ಅಂದರೆ ಬಂದರೂ ಕೂಡ ನೋಡೋರ ಸಂಖ್ಯೆ ತುಂಬ ಕಡಿಮೆ. ಬಟ್ ಆ ನೋಡೋರ ಸಂಖ್ಯೆನೂ ಕೂಡ ಈ ಸೂಪರಾಗಿದೆ ಸಿನಿಮಾ, ಸೂಪರಾಗಿತ್ತು ಸಿನಿಮಾ. ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡಿರ್ತೀವಿ ಇಂಟರ್ವಲ್ಲಲ್ಲೇ ನಾಯಕಿ, ಬಟ್ ಅವಳು ಸತ್ತೋಗಿರಲ್ಲ. ಅವಳು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಅವಳು ಬದುಕಿರ್ತಾಳೆ. ಅಂದರೆ ಹಣ್ಣುಗಳನ್ನ ಕಟ್ ಮಾಡೋ ರೀತಿ ಡಿಸೈನಾಗಿ ಕಟ್ ಮಾಡ್ತಾ ಇರ್ತಾಳೆ. ಈ ಎಲ್ಲಾದರೂ ಜೇಡಗಳ ಕಡೆ ಅಂತ ಹಿಂಗೆ ಹೋಗ್ಬಿಟ್ಟು ಆ ಮಿಂಚು ಥರ ಕಾಣಿಸೋದು, ಅದೇ ಆ ಕುರುವು ಆಗಿಬಿಡುತ್ತೆ. ಅದೇ ಪ್ರೂಫ್ ಸಿಕ್ಬಿಟ್ಟು ಇವಳು ಸತ್ತಿಲ್ಲ ಬದುಕಿದ್ದಾಳೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋದು. ಜೆಸ್ಸಿ ಅನ್ನೋ ಪಾತ್ರ ಅದು ಅಷ್ಟೇ, ಅವ್ರ ಅಣ್ಣಗೆ ಮೋಸ ಮಾಡಿರ್ತಾಳೆ ಅವಳು. ಈಗಿನ ಜನ್ರೇಷನ್, ನಾನು ಈಗಿನ ಜನ್ರೇಷನ್ನೇನು ಟೀಕೆ ಟಿಪ್ಪಣಿ ಕಿಂಡಲ್ ಮಾಡ್ತಾಯಿಲ್ಲ ರೀ, ನಾನು ಅದರೂ ಕೂಡ ಹೇಳ್ತೀನಿ. ಈ ಲವ್ ಪರಮಾತ್ಮ ಸಿನಿಮಾದಲ್ಲಿದೆ, ಬೆಳಗ್ಗೆ ಲವ್, ಮಧ್ಯಾಹ್ನ ನೋವು, ಸಂಜೆ ದಾಸವಾಳದು ಅನ್ನೋ ಥರ ಇವತ್ತಿನ ಸಿಚುವೇಶನ್. ಯಾರು ಯಾವಾಗ ಎಲ್ಲಿ ಕನೆಕ್ಟ್ ಆಗುತ್ತಿರ್ತಾರೋ ಅದು ಗೊತ್ತೇ ಇರಲ್ಲ. ಹೀಗಾಗಿ ಈಗಿನ ಜನ್ರೇಷನ್ ಕೂಡ ಅದೇನೋ ಸಿಚುವೇಶನ್ಶಿಪ್ ಆ ಥರ ಇದೆಯಲ್ಲ, ಅದನ್ನೇ ಅವರು 26 ವರ್ಷಗಳ ಹಿಂದೆಯೇ ವಿ ಮನೋಹರ್ ಅವರು ತೋರಿಸಿದ್ರು ಸಿನಿಮಾನ. ಬಟ್ ಅದು ಸಿನಿಮಾ ಒಪ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಹೀರೋಯಿನ್ನೇ ವಿಲನ್ ಅಂದಾಗ ಅದು ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಇವತ್ತೇನಾದರೂ ಅದನ್ನ ರಿಲೀಸ್ ಮಾಡಿಬಿಟ್ರೆ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ನಿಜ ಹೇಳ್ತೀನಿ, ರಿಲೀಸ್ ಮಾಡ್ತಾರಿಲ್ಲ ಗೊತ್ತಿಲ್ಲ, ಬಟ್ ರಿಲೀಸ್ ಏನಂತ ಆಗ್ಬಿಟ್ರೆ ಸೂಪರ್ ಅಂತಲೇ ಹೇಳ್ಬೋದು. ಅದೇ ರೀತಿ ಸಿನಿಮಾನ ರಿಲೀಸ್ ಮಾಡಿದ್ರು. ಬಟ್ ಜನ ಬಂದು ನೋಡಲಿಲ್ಲ. ಹಂಗೂ ಹಿಂಗೂ ಮಾಡಿ 4 ವಾರ ಓಡಿಸಿದ ತಕ್ಷಣ ಶೈಲೇಂದ್ರ ಬಾಬು ಅವರು ಹೇಳ್ಬಿಟ್ರಂತೆ, ಇಲ್ಲ ಇನ್ನು ಓಡ್ಸೋಕ್ಕಾಗಲ್ಲ, ಇನ್ನು ತಳ್ಳೋಕ್ಕಾಗಲ್ಲ. ಅಂದರೆ ಈಗ 4 ವಾರ ಅಂದರೆ ಅದು ಸೂಪರ್ ಡೂಪರ್ ಹಿಟ್ ಸಿನಿಮಾ. ಈಗೆಲ್ಲ ಸಕ್ಸಸ್ ಮೀಟೆಲ್ಲ ನಡೆಯುತ್ತೆ. ಬಟ್ ಅವತ್ತಿನ ಟೈಮಲ್ಲಿ 100 ಡೇಸು 25 ವಾರ 1 ವರ್ಷ ಓಡ್ತಿದ್ದ ಕಾಲ ಅದು 2000 ಇಸ್ವಿಯಲ್ಲಿ. ಸೊ ಹೀಗಾಗಿ ಸಿನಿಮಾನ ತೆಗೆದ್ರು. ಬಟ್ ಒಂದೊಳ್ಳೆ ಸಿನಿಮಾ ಹಿಟ್ ಆಗಬೇಕಾಗಿತ್ತು, ಹಿಟ್ ಆಗಲಿಲ್ಲ. ಸೂಪರ್ ಹಿಟ್ ಆಗಬೇಕಾದಂಥ ಸಿನಿಮಾ. ನಾನಂತರೂ ಪ್ರಾರಂಭದಿಂದ ಕೊನೆಯವರೆಗೂ ನಾನು ಟಿ ವಿಯಲ್ಲಿ ನೋಡಿದ ತಕ್ಷಣ ಸೂಪರ್ ಹಿಟ್ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಹೋಗಲಿಲ್ಲ. ಅದು ಹಾಡುಗಳು ಒಂದಕ್ಕಿಂತ ಒಂದು ಹಾಡುಗಳು ಚೆನ್ನಾಗಿತ್ತು. ಕಥೆನೂ ಅಷ್ಟೇ ಸಸ್ಪೆನ್ಸ್ ಥ್ರಿಲ್ಲರ್ ಹೋಗುತ್ತೆ. ಆಮೇಲೆ ಒಂದು ಜೇನುಹುಳುಗಳ ಮೂಲಕ ವಿಲನ್ಗಳು ಅಟ್ಯಾಕ್ ಆದಾಗ ಸಾಯಿಸೋದು ಒಂದು ಸನ್ನಿವೇಶ ಬರುತ್ತೆ. ಕನ್ನಡಿ ಹಿಡ್ಕೊಂಡ್ಬಿಟ್ಟು ಅದು ಮಾಡಿರೋದು, ಅದು ಒಂದು ಒಳ್ಳೆ ಇದು ಅಂತಲೇ ಹೇಳ್ಬೋದು. ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡಿದರು. ಕಾಮಿಡಿನೂ ಅಷ್ಟೇ ಚೆನ್ನಾಗಿತ್ತು. ಹೀರೋ ಇಂಟರ್ವಲ್ ಜೈಲಿಂದ ಬರೋದು, ಕಲ್ಲು ಕೆತ್ತನೆ ಮಾಡೋದು, ಆ ಸನ್ನಿವೇಶ, ರಾಜ್ಕುಮಾರ್ ಅವ್ರ ಹಾಡು ಹೇಳಿರೋದು, 2 ಹಾಡುಗಳನ್ನು ಹೇಳಿದ್ದಾರೆ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಆ ಹಾಡು. ಈ ಸಿನಿಮಾ ಹೋಗಲಿಲ್ಲ, ಗೆಲ್ಲಿಲ್ಲ ಬಾಕ್ಸ್ ಆಫೀಸಲ್ಲಿ. ಗೆದ್ದಿದ್ರೆ ಇನ್ನೂ ಏನಾಗ್ತಿತ್ತೇನೋ. ಇದ್ರ ಬಗ್ಗೆ ವಿ ಮನೋಹರ್ ಅವರು ತುಂಬ ಸರಿ ಹೇಳ್ಕೊಂಡಿದ್ದಾರೆ, ಇದು ತುಂಬ ಕಾಡೋದಕ್ಕೆ ಶುರು ಆಯಿತು ಅಂತ. ಅದಾದಮೇಲೆ ಅವರು ಸಿನಿಮಾನ 24-23 ವರ್ಷ, ಐ ಥಿಂಕ್ 24 ವರ್ಷ ಆದಮೇಲೆ ದರ್ಬಾರ್ ಅಂತ ಸಿನಿಮಾ ಮಾಡಿದ್ರು. ಬಟ್ ಅದು ಕೂಡ ತುಂಬ ಚೆನ್ನಾಗಿತ್ತು. ಟ್ರೈಲರು ಸಾಂಗ್ ಎಲ್ಲ ನೋಡಿದಾಗ. ಬಟ್ ಆ ಸಿನಿಮಾನ ಅಷ್ಟು ಹೋಗಲಿಲ್ಲ. ಅಂದರೆ 3 ವರ್ಷ ತೊಗೊಂಡ್ರಂತೆ ಆ ಸಿನಿಮಾಗೆ. HL ಎಂಪ್ಲಾಯ್ ಅವರ ನಾಯಕ ನಟರಾಗಿ ಆ್ಯಕ್ಟ್ ಮಾಡಿದ್ರು. ಅದು ಗ್ಯಾಪ್ ಕೊಟ್ಟು ಮಾಡಿ ರಿಲೀಸ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹೊಸೊಬ್ಬರು ಸಿನಿಮಾ ಆಗಿರೋದ್ರಿಂದ ಅದಷ್ಟು ಹೋಗಲಿಲ್ಲ. ವಿ ಮನೋಹರನ್ನು ನಾವು ಮ್ಯೂಸಿಕ್ ಡೈರೆಕ್ಟ್ರಾಗಿ, ಸಾಹಿತಿಯಾಗಿ, ನಟರಾಗಿ ಕೂಡ, ಅಂದರೆ ಅಲ್ಲಲ್ಲೂ ಒಂದಿಷ್ಟು ಸಿನಿಮಾಗಳಲ್ಲಿ ಪುಟ್ಟ ಪಾತ್ರಗಳೆಲ್ಲ ಕಾಣಿಸ್ಕೊಂಡಿದ್ದಾರೆ. ಬಟ್ ನಿರ್ದೇಶಕರಾಗಿ ಚಿತ್ರರಂಗ ಒಪ್ಕೊಳ್ಳಿಲ್ವೋ, ಅಥವಾ ಪ್ರೊಡ್ಯೂಸರ್ ಬರಲಿಲ್ವೋ, ಅಥವಾ ಅವ್ರು ಗೆಲ್ಲಿಲ್ಲ ಅನ್ನೋ ಕಾರಣಕ್ಕೆ ಸಹ ಆ ಥರ ಆಯಿತು. ಅದು ಬ್ಯಾಡ್ ಲಕ್ ಅಂತಲೇ ಹೇಳ್ತೀನಿ. ಬಟ್ ಒಳ್ಳೆ ಟೆಕ್ನಿಷಿಯನ್ ಅಂತಲೇ ಹೇಳ್ಬೋದು. ಆ ಮಜಾ ಟಾಕೀಸಲ್ಲಿ ಆಗಿರ್ಬೋದು, ಎಲ್ಲ ಎಷ್ಟೋ ರಿಯಾಲಿಟಿ ಶೋಗಳಲ್ಲೆಲ್ಲ
ಎಷ್ಟು ನಿರೂಪಣೆ ಆಗಿರ್ಬೋದು, ಭಾಗವಹಿಸೋದು ಸೂಪರಾಗಿದೆ. ನಮ್ಮೂರಿನ ಕಾರ್ಯಕ್ರಮಕ್ಕೂ ಕೂಡ ಒಂದ್ಸಲ ಕನ್ನಡ ನುಡಿ ಸಂಭ್ರಮ ಅಂತಾದಾಗ ಬಂದಿದ್ದರು. ಸೂಪರ್ ಅಂತಲೇ ಹೇಳ್ಬೋದು. ಡೌನ್ ಟು ಅರ್ತ್ ಅವ್ರು ಇಷ್ಟು ತಮ್ಮನ್ನು ತಾವೇ ಎಷ್ಟು ಹೀಯಾಳಿಸ್ಕೊಂಡು, ತಮ್ಮನ್ನು ತಾವೇ ಟೀಕೆ ಮಾಡಿಕೊಂಡು, ತಮ್ಮನ್ನು ತಾವೇ ಅಣಕಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದು ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಉಪೇಂದ್ರ ಅವರು ಅದ್ರ ಬಗ್ಗೆ ತುಂಬ ಸಲ ಹೇಳ್ಬಿಟ್ಟಿದ್ದಾರೆ. ತರಲೆ ನನ್ನ ಮಗ ಸಿನಿಮಾಗೆ ಯಾವ ರೀತಿ ಮ್ಯೂಸಿಕ್ ಡೈರೆಕ್ಟರ್ ಆಯಿತು, ನಾನು ಯಾಕೆ ಸಿನಿಮಾ ನಿರ್ದೇಶಕ ಆಗಬೇಕಂತ ಬಂದವನು ಮ್ಯೂಸಿಕ್ ಡೈರೆಕ್ಟರ್ ಯಾಕಾದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನೀವು ಯಾರಾದರೂ ಇಂದ್ರಧನುಷ್ ಸಿನಿಮಾನ ನೋಡಿದ್ದೀರಾ? ಅದು ಬಟ್ ಅಷ್ಟು ಬಾಕ್ಸ್ ಆಫೀಸಲ್ಲಿ ಹೋಗಲಿಲ್ಲ, ಹೀಗಾಗಿ ಸಿನಿಮಾ ಅಷ್ಟು ಇದಿಲ್ಲ. ಬಟ್ ಸಿನಿಮಾ ಮಾತ್ರ ಎವರ್ ಗ್ರೀನ್, ಸೂಪರ್ ಅಂತಲೇ ಹೇಳ್ಬೋದು. ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟಪಡೋರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ನಾಯಕಿನೇ ವಿಲನ್ ಹೆಂಗಿದೆ ನೋಡಿ, ಇದು ಜೀರ್ಣಿಸ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಮುದ್ದಾಗಿದ್ಲು ನಾಯಕಿ. ಹೀಗಾಗಿ ಬಟ್ ಅಭಿಸಾರಿಕೆ ಆ ಹಾಡಲು ಅಷ್ಟೇ ಒಂದು ಇದು ಬರುತ್ತೆ, ಹಿಂದೆ ಬರೆದಿದ್ದನ್ನು ಓದಿ ಅಂತ, ಆಮೇಲೆ ಮುಂದೆ ಬರೆದಿದ್ದನ್ನು ನಂಬಬೇಡಿ, ಈ ಥರದೊಂದಿಷ್ಟು ಅಭಿಸಾರಿಕೆ ಈ ಹಾಡಲು ಅಷ್ಟೇ. ಹಾಡುಗಳು ಸೂಪರ್, ಕಥೆನೂ ಅಷ್ಟೇ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸಿನಿಮಾ ಹೋಗಲಿಲ್ಲ. ಇರಲಿ, ನೀವ್ಯಾರು ಈ ಸಿನಿಮಾವನ್ನು ನೋಡಿದ್ರಾ, ಥಿಯೇಟ್ರಲ್ಲಿ ನೋಡಿದ್ರಾ ಅಥವಾ ಟಿ ವಿಯಲ್ಲಿ ನೋಡಿದ್ರಾ, ಯೂಟ್ಯೂಬಲ್ಲಿ ನೋಡಿದ್ರಾ? ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.